ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಡುಮಮ್ಮಿ ಸಾಫ್ಟ್ವೇರ್. ಈ ವಿಡಿಯೋದಲ್ಲಿ ನಾವು ನಿಮಗೆ ನಮ್ಮ ಸಾಫ್ಟ್ವೇರಲ್ಲಿ ಇರ್ತಕ್ಕಂಥ ಇನ್ಕಮ್ ಏನು ಮಾಡ್ಯೂಲ್ ಇದೆ, ಆ ಮಾಡ್ಯೂಲ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀವಿ. ಇನ್ಕಮ್ ಅಂದರೆ ಏನು? ಸ್ಕೂಲು ಅಥವಾ ಕಾಲೇಜ್ಗೆ ಇನ್ಕಮ್ ಅಂದರೆ ಫೀಸ್ ಕಲೆಕ್ಷನ್ನೇ ಅಂದ್ಕೊಂಡಿರ್ತಾರೆ. ಫೀಸ್ ಕಲೆಕ್ಷನ್ ಬಿಟ್ಟು ಬೇರೆ ಯಾವುದೇ ಒಂದು ಇನ್ಕಮ್ ಇರ್ಬೋದು. ಲೈಕ್ ಯಾವ ಥರ ಇರ್ಬೋದು ಅಂತಂತಂದರೆ, ಈ ನೀವು ಇಲ್ಲಿ ಇನ್ಕಮ್ ಹೆಡ್ಡಲ್ಲಿ ನೋಡ್ಬೋದು. ಲೈಕ್ ಯಾರೋ ಸ್ಟೂಡೆಂಟ್ ಬಂದು, ಓಲ್ಡ್ ಸ್ಟೂಡೆಂಟ್ ಬಂದು ಡೊನೇಷನ್ ಮಾಡಿರ್ಬೋದು. ರೆಂಟ್, ಈ ಕಾಲೇಜ್ ಬಿಲ್ಡಿಂಗಲ್ಲಿ ಯಾವುದಾದ್ರೂ ರೆಂಟಲ್ ರೂಮ್ ಇದ್ದರೆ ಅದನ್ನು ನೀವು ಆ್ಯಸ್ ಅ ರೆಂಟಲ್ ತೋರಿಸ್ಬೋದು. ಮಿಸ್ಲೇನಿಯಸ್ಸು, ಬುಕ್ ಸೇಲು, ಯೂನಿಫಾರ್ಮ್ ಸೇಲು, ಈ ಥರ ಬಹಳಷ್ಟು ಒಂದು ಇನ್ಕಮನ್ನು ನೀವು ಫೀಸ್ ಕಲೆಕ್ಷನ್ಸಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಆ ಥರ ಒಂದು ಏನು ಇನ್ಕಮ್ ಇರುತ್ತೆ, ಅದನ್ನು ನೀವು ಈ ಇನ್ಕಮ್ ಅನ್ನುವ ಮಾಡ್ಯೂಲಲ್ಲಿ ನೀವು ಎಂಟ್ರಿ ಮಾಡ್ಬೋದು. ಅದಕ್ಕೆ ನಿಮಗೆ ಸಂಬಂಧಪಟ್ಟ ಒಂದು ಇನ್ಕಮ್ ಹೆಡ್ಡನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಲೈಕ್ ಯಾವ ಥರ ಅಂತಂದರೆ, ಇಲ್ಲಿ ಮೇಲ್ಗಡೆ ಆ್ಯಡ್ ಇನ್ಕಮ್ ಹೆಡ್ ಅಂತ ಆಪ್ಷನ್ ಇದೆ. ಆ ಪ್ಲೇಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್, ನಿಮ್ಮ ಇನ್ಕಮ್ ಹೆಡ್ ಯಾವುದೇ ಆಗಿರ್ಬೋದು, ಅದನ್ನು ನೀವು ಎಂಟ್ರಿ ಮಾಡ್ಕೋಬೇಕು ಫಸ್ಟ್. ಇಲ್ಲಿ ನಾವು ಶಾಂಪಲಾಗಿ ರೈಟ್ ಸೈಡಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥದ್ದು ಆಲ್ರೆಡಿ ನೋಡ್ಬೋದು. ಡೊನೇಷನು, ರೆಂಟು, ಮಿಸ್ಲೇನಿಯಸ್ಸು, ಬುಕ್ ಸೇಲು, ಯೂನಿಫಾರ್ಮ್ ಸೇಲು, ಇದು ನಾವು ಜನರಲ್ ಆಗಿ ಎಂಟ್ರಿ ಮಾಡಿದ್ದೀವಿ. ಸೊ ನಿಮ್ಮ ಒಂದು ಕಾಲೇಜು, ಸ್ಕೂಲಲ್ಲಿ ಯಾವ ಥರ ಒಂದು ಇನ್ಕಮನ್ನು ನೀವು ಪಡಿತಾ ಇದ್ದೀರಿ, ಅದನ್ನು ನಿಮಗೆ ಬಿಟ್ಟಿರೋದು. ಸೊ ಅದನ್ನು ಈ ಇನ್ಕಮ್ ಹೆಡ್ಡಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಆ ಇನ್ಕಮ್ ಹೆಡ್ಡನ್ನು ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಒಂದು ಇನ್ಕಮ್ ತೋರಿಸ್ಲಿಕ್ಕೆ, ಯಾವ ರೀತಿಯ ಇನ್ಕಮ್ ಇದೆ ಅನ್ನೋದು ತೋರಿಸ್ಲಿಕ್ಕೆ, ಮತ್ತು ಅದನ್ನು ಬಿಲ್ ಜನ್ರೇಟ್ ಮಾಡಲಿಕ್ಕೆ, ಅಥವಾ ನಿಮ್ಮ ಸಾಫ್ಟ್ವೇರಲ್ಲಿ ಒಂದು ರಿಪೋರ್ಟನ್ನು ಜನ್ರೇಟ್ ಮಾಡಲಿಕ್ಕೆ ನಿಮಗೆ ಈಸಿಯಾಗಿ ಅಲ್ಲಿ ತೋರಿಸ್ಬೋದಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಇನ್ಕಮ್ ಹೆಡ್ ಅನ್ನೋದು ಕಂಪ್ಲೀಟಾಗಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಇಲ್ಲಿ ನಾವು ಫಾರ್ ಎಕ್ಸಾಂಪಲ್, ನಾವು ಓಲ್ಡ್ ಸ್ಟೂಡೆಂಟ್ ಒಂದು ಯಾವುದೋ ಒಂದು ಕಮ್ಯುನಿಟಿ ಇದೆ ಅಂದರೆ, ಆ ಓಲ್ಡ್ ಸ್ಟೂಡೆಂಟ್ ಒಂದು ಕಮ್ಯುನಿಟಿ ಏನಾದರೂ ನಿಮಗೆ ಡೊನೇಷನ್ ಮಾಡ್ತಾಯಿದ್ರೆ, ಅವ್ರ ರಿಲೇಟೆಡ್ ನೀವು ಯಾವುದೋ ಒಂದು ಡೊನೇಷನ್ ತೊಗೊಳ್ತಾ ಇದ್ದರೆ ಅಲ್ಲಿ ಜಸ್ಟ್ ಈ ಥರ ಎಂಟ್ರಿ ಮಾಡ್ಕೊಳ್ಬೋದು. ನೀವು ಡಿಸ್ಕ್ರಿಪ್ಷನಲ್ಲಿ ಏನು ಬೇಕಾದರೂ ಎಂಟ್ರಿ ಮಾಡಿ ಸೇವ್ ಅಂತ ಕೊಟ್ಟರೆ ನಿಮಗೆ ಇನ್ಕಮ್ ಹೆಡ್ ಆ್ಯಡ್ ಆಗುತ್ತೆ. ಅದರ ರಿಲೇಟೆಡ್ ಇಲ್ಲಿ ಇನ್ಕಮ್ ಹೆಡ್ಡಲ್ಲಿ ನೀವು ಇಲ್ಲಿ ಇನ್ಕಮ್ ಹೆಡ್ಡಲ್ಲಿ ನೀವು ತೋರಿಸ್ತಾ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅದರ ರಿಲೇಟೆಡ್ ಒಂದು ಇನ್ಫಾರ್ಮೇಷನ್ನ ಎಂಟ್ರಿ ಮಾಡಬೇಕಾಗತ್ತೆ. ನೇಮ್ ಇರ್ಬೋದು, ಸೊ ಗ್ರೂಪ್ ನೇಮ್ ಇರ್ಬೋದು, ಇಂಡಿವಿಜುವಲ್ ನೇಮ್ ಇರ್ಬೋದು, ಏನೇ ನಿಮಗೆ ನಿಮ್ಮ ಡೊನೇಷನ್ ಯಾವ ಒಂದು ಡಿಸ್ಕ್ರಿಪ್ಷನ್ ಇರಬೇಕು, ಯಾವ ಒಂದು ನೇಮಲ್ಲಿ ಇದು ಇನ್ಕಮ್ ಇರಬೇಕು ಅನ್ನೋದು ನಿಮ್ಮ ಒಂದು ಇಂಟೆನ್ಷನ್ ಮೇಲೆ ಅದನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ನೇಮಲ್ಲಿ ನಾನು ಜಸ್ಟ್ ನರ್ಸಪ್ಪ ಡೊನೇಷನ್ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಹಾಗೆ ಏನಾದರೂ ಬಿಲ್ ಏನಾದರೂ ಜನ್ರೇಟ್ ಮಾಡಿದರೆ ಅಥವಾ ಅದರ ರಿಲೇಟೆಡ್ ಇದ್ದರೆ, ಅದು ನೀವು ಒಂದು ಇನ್ವಾಯ್ಸನ್ನು ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ತೀರಿ. ಹಾಗೆ ಅಮೌಂಟ್ ಕೂಡ ನೀವು ಎಂಟ್ರಿ ಮಾಡ್ತೀರಿ. ಸೊ ಯಾವ ಡೇಟು, ಅಟ್ಯಾಚ್ಮೆಂಟ್ ಏನಾದರೂ ಇನ್ವಾಯ್ಸ್ ಇದ್ದರೆ ನೀವು ಅಟ್ಯಾಚ್ಮೆಂಟ್ ಕೂಡ ಮಾಡ್ಬೋದು. ಸೊ ಇಲ್ಲ ಅಂತಂದರೆ ನೀವು ಬಿಡ್ಬೋದು. ಮ್ಯಾಂಡೇಟರಿ ಫೀಲ್ಡ್ಸ್ ಏನೇ ಅಲ್ಲ. ಸೊ ನಿಮಗೆ ನಿಮ್ಮ ಹತ್ರ ಅದು ಇನ್ವಾಯ್ಸ್ ಬಿಲ್ ಇದ್ದರೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ಎಂಟ್ರಿ ಮಾಡ್ಕೋಬೋದಾಗಿದೆ. ಬೈ ಕ್ಲಿಕ್ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು JPG ಇರ್ಬೋದು, PDF ಇರ್ಬೋದು, ಯಾವುದೇ ಫೈಲ್ ಇರ್ತಕ್ಕಂಥದ್ದು ಇಲ್ಲಿ ಅಟ್ಯಾಚ್ ಆಗುತ್ತೆ ಈಸಿಲಿ. ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬೇಕಾದರೂ ಬರಿಬೋದು ಇನ್ಕಮ್ ರಿಲೇಟೆಡ್. ಸೊ ನಿಮ್ಗೆ ಅದು ನಿಮ್ಮ ಡೊನೇಷನ್, ನಿಮಗೆ ಯಾವ ಥರ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಆ ರಿಲೇಟೆಡ್ ಇನ್ಫಾರ್ಮೇಷನ್ಸನ್ನು ಇಲ್ಲಿ ಎಂಟ್ರಿ ಮಾಡಿಕೊಂಡು, ಸೊ ನೀವು ನೋಡ್ಬೋದು ಇಲ್ಲಿ ಎಂಟ್ರಿ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸು, ನೇಮು, ಡಿಸ್ಕ್ರಿಪ್ಷನ್ಸು, ಇನ್ವಾಯ್ಸ್ ನಂಬರು, ನೀವು ಡೇಟ್ ಎಂಟ್ರಿ ಆಗಿದೆ, ಹಾಗೆ ಅಮೌಂಟ್ ಕೂಡ ಎಂಟ್ರಿ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಇದೆ, ಎಡಿಟ್ ಡಿಲೀಟ್ ಆಪ್ಷನ್ ಇದೆ. ಸೊ ಡೌನ್ಲೋಡ್ ಅಂದರೆ ನೀವು ಅಟ್ಯಾಚ್ಮೆಂಟ್ ಮಾಡಿರ್ತಕ್ಕಂಥ ಇಮೇಜ್ ಇರ್ಬೋದು ಅಥವಾ PDF ಫೈಲ್ಸೇ ಇರ್ಬೋದು. ಇಲ್ಲಿ ನೀವು ಡ್ಯಾಶ್ಬೋರ್ಡಲ್ಲಿ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಟೋಟಲು ಓಲ್ಡ್ ಸ್ಟೂಡೆಂಟ್ ಡೊನೇಷನ್ ಅಂತ. ಸೊ ಅದು ನಿಮಗೆ, ನೀವು ಯಾರೋ ಒಂದು ಅಡ್ಮಿನ್ ಆಗಿರ್ತಕ್ಕಂಥವ್ರಿಗೆ ಈಸಿಲಿ ನಿಮಗೆ ಗೊತ್ತಾಗುತ್ತೆ. ಯಾವ ಥರ ಒಂದು ರಿಪೋರ್ಟ್ ಜನ್ರೇಟ್ ಮಾಡಬೇಕು ಅಂತಂದರೆ, ಸರ್ಚ್ ಇನ್ಕಮ್ ಅಂತ ಸೆಕೆಂಡ್ ಆಪ್ಷನ್ ಇದೆ. ಆಪ್ಷನ್ಸಲ್ಲಿ ನೀವು ಹೋಗಿ ಒಂದು PDF, ಎಕ್ಸೆಲ್ಲು ನಿಮ್ಗೆ ಬೇಕಾಗಿದ್ದರೆ, ಒಂದು 6 ಮಂತ್ ಬೇಕಾದರೆ 6 ಮಂತ್ ರಿಪೋರ್ಟ್ ತೊಗೊಳ್ಳಿ. ಯಾವ ಥರ ಇನ್ಕಮ್ ಆಗಿದೆ, ಮಂತ್ಲಿ ವೈಸ್ ಇನ್ಕಮ್ ನೋಡ್ತೀನಿ ಅಂದರೆ ಮಂತ್ಲಿ ವೈಸ್ ನೋಡಿ. ಪ್ರಿಂಟ್ ಬೇಕಾದರೆ ಪ್ರಿಂಟು, ಎಕ್ಸೆಲ್ ಬೇಕಾದರೆ ಎಕ್ಸೆಲ್ಲು, ಒಂದು ರಿಪೋರ್ಟನ್ನು ನೀವು ಈ ಇನ್ಕಮ್ ಮಾಡ್ಯೂಲಲ್ಲಿ ಪಡಿಬೋದಾಗಿದೆ. ಸೊ ಅದೇ ರೀತಿ ನಿಮಗೆ ಯಾವುದೇ ರಿಲೇಟೆಡ್ ಈ ಇನ್ಕಮ್ ರಿಲೇಟೆಡ್ ಇನ್ಫಾರ್ಮೇಷನ್ಸಲ್ಲಿ ನಿಮಗೆ ಯಾವುದೇ ಡೌಟ್ ಇದ್ದರೆ ಕಂಪ್ಲೀಟಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಅಥವಾ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಕರೆ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಹಾಗೆ ನಿಮ್ಮ ಸ್ಕೂಲು ಅಥವಾ ಕಾಲೇಜ್ಗೆ ಏನಾದರೂ ಈ ಥರ ಸಾಫ್ಟ್ವೇರ್ ಬೇಕಾಗಿದ್ದರೆ ಅವರು ಕೂಡ ನೀವು ಒಂದು
ಕರೆಯನ್ನು ನಮಗೆ ಮಾಡ್ಬೋದಾಗಿದೆ. ನಾವು ನಿಮ್ಮ ಒಂದು ಸ್ಕೂಲು ಅಥವಾ ಕಾಲೇಜ್ಗೆ ಆಟೋಮೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು.